ಒಂದು ಟ್ರಿಪಲ್ ಬ್ಲೇಡ್ ಹಾಕ್ಬಿಟ್ಟಿರೋ ಬರೋ ದುಡ್ಡನ್ನೆಲ್ಲ ಕಿತ್ಬಿಟ್ಟು ಹ್ಯಾವ್ ಎ ನೈಸ್. ಒಂದು ಆಸೆ ಚಿಕ್ಕ ಪೀಟರ್ ಪ್ಯಾನ್ ಫ್ಲೈಟ್ ಹೋಗ್ತಾ ಇದೀವಿ. ಇಲ್ಲಿ ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನ್ ಮಾಡಿ ಒಳಗಡೆ ಹೋಗ್ಬೇಕು. ಇಷ್ಟ ಆಯ್ತಾ ಬಬ್ಲು? ಫಸ್ಟ್ ರೈಡ್ ಹೆಂಗಿತ್ತು? ಕ್ಯೂ ಇರಲ್ಲ ಅಂತ ಅನ್ಕೊಂಡ್ವಿ, ಬಟ್ ಕ್ಯೂ ಇದೆ. ಅಂತದ್ ಏನಿದೆ ಒಳಗಡೆ ಖಂಡಿತವಾಗ್ಲೂ ನೋಡ್ಲೇಬೇಕು. ಇಷ್ಟು ಜನ ಇದೊಂದು ಗೇಮ್ ಆಡಕ್ ಆಯ್ತಾ ಇದ್ದಾರೆ. ಎಕ್ಸೈಟೆಡ್ ಫಾರ್ ದಿಸ್? ಆರ್ ಯು ಎಕ್ಸೈಟೆಡ್? ಧೈರ್ಯ ಮಾಡಿ ವ್ಲಾಗ್ ಮಾಡ್ತಾ ಇದ್ದೀನಿ, ನೋಡೋಣ ಇರಿ. ಗೈಸ್ ಐ ವ್ಲಾಗ್ ದ ರೈಡ್ ಇದೆ, ನೋಡಿದ್ರ ಗೈಸ್? ನೀವೊಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಬನ್ನಿ ಗೈಸ್. ನಮ್ಮ ಫೋಟೋ ಹೆಂಗ್ ಬಂದಿದೆ ನೋಡೋಣ. 2 ದಿನ ಆದ್ಮೇಲೆ ರೈಸ್ ಸಿಕ್ಕಿದೆ, ಸೊ ನನಗೆ ಫುಲ್ ಖುಷಿ ಆಗ್ತಿದೆ. ಅದಕ್ಕೂ ಚಳಿ ಆಗ್ತಿದೆ ಅಂತ ಶಾಲ್ ಹೊಚ್ಬಿಟ್ಟಿದ್ದೀನಿ. ನಾನು ಇವಾಗ ಸದ್ಯಕ್ಕೆ ಟೂರ್ ಗೈಡ್ ಆಗ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಹೋಗ್ತಾರಂತ ಲೊಕೇಶನ್ ಬಂದು ದೆವ್ವದ ಮನೆ. ನನ್ನ ಕೈಯೆಲ್ಲ ಗ್ಲೋ ಆಗ್ತಿದೆ, ವೈಟ್ ಎಲ್ಲ ಗ್ಲೋ ಆಗ್ತಿದೆ, ನನ್ನ ಬಟ್ಟೆನೂ ಗ್ಲೋ ಆಗ್ತಿದೆ ನೋಡಿ. ದೆವ್ವ ನೋಡಿ ಹೆಂಗ್ ನಿಂತಿದ್ದಳಲ್ಲಿ, ಆತ್ಮಗಳು ಡ್ಯಾನ್ಸ್ ಮಾಡ್ತಿದೆ. ಗೈಸ್ ಟ್ರಾಫಿಕ್ ಜಾಮ್ ಆಗಿತ್ತು, ಇವಾಗ ಟ್ರಾಫಿಕ್ ಕ್ಲಿಯರ್ ಆಗ್ತದೆ. ಬಂಪ್ ಮಾಡಬಾರ್ದಂತೆ ಬಬ್ಲು, ಬಿ ಕ್ವೈಟ್ ಬಬ್ಲು. 30 ಮಿನಿಟ್ಸ್ ಕ್ಯೂ ಅಲ್ಲಿ ನಿಂತಿದ್ದೆ. ನಿನ್ನ ಬರ್ತ್ಡೇ ಪಟಾಕಿ ಹೊಡಿಸ್ತಿದ್ದೀನಿ ನಾನು. ನಮ್ಮ ಸೆಕೆಂಡ್ ಗೇಮನ್ನು ಆಡಲು ಹೊರಟಿದ್ದೀವಿ. ಅದು ಈ ಟೈಮ್ಗೆ, ಟೈಮಲ್ಲಿ ಗೈಸ್ 2:30 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ ನಾವು. ಆವಾಗಲಿಂದ ಒಂದೇ ಗೇಮ್ ಆಡಿರೋದು. ಬನ್ನಿ ಗೈಸ್ ನೋಡೋಣ ಏನಿದೆ ಕ್ಯಾಸಲ್ ಒಳಗಡೆ. ಈ ಮಗುಗೆ ಎಷ್ಟು ಚೆನ್ನಾಗಿ ಫೇಸ್ ಪೇಂಟ್ ಮಾಡಿದ್ದಾರೆ. ಎಲ್ಲಿ ಆ ಹುಡುಗಿ ಮನೇಲೆ ಮಾಡ್ಕೊಂಡು ಬಂದಿದ್ರೆ. ಎಲ್ಲ ಜಾಸ್ತಿ ಶಾಪ್ಸು ಗೈಸ್, ಫುಲ್ ಬ್ಲೇಡ್ ಗೈಸ್. ಹೌದು, ಫುಲ್ ಬ್ಲೇಡ್ ಹಾಕ್ಬಿಡ್ತಾರೆ. ಒಂದಕ್ಕೆ ಟ್ರಿಪಲ್ ರೇಟ್ ಹಾಕಿರ್ತಾರೆ. ಚೆನ್ನಾಗಿ ತಗೊಬಿಟ್ಟು ಒಳ್ಳೆ ವ್ಯಕ್ತಿಗಳ ತರ ಹೆಂಗ್ ಮಾತಾಡಿಸ್ತಾರೆ ಗೊತ್ತಾ ಲಾಸ್ಟ್ ಅಲ್ಲಿ, ಹ್ಯಾವ್ ಎ ನೈಸ್ ಡೇ ಅಂತ. ಹೆಂಗ್ ನೈಸ್ ಡೇ ಗೈಸ್? ಒಂದು ಟ್ರಿಪಲ್ ಬ್ಲೇಡ್ ಹಾಕ್ಬಿಟ್ಟಿರೋ ಬರೋ ದುಡ್ಡನ್ನೆಲ್ಲ ಕಿತ್ಬಿಟ್ಟು ಹ್ಯಾವ್ ಎ ನೈಸ್ ಡೇ ಅಂದ್ರೆ ದುಡ್ಡೇ ಇಲ್ಲ ಅಂದ್ರೆ ಹೆಂಗೆ ಹ್ಯಾವ್ ಎ ನೈಸ್ ಡೇ? ಬಿದೋಗ್ತಿದ್ದೆ ಗೈಸ್, ಇವಾಗ ವ್ಲಾಗ್ ಮಾಡ್ಕೊಂಡು ಬಿದೋಗ್ತಿದ್ದೆ. ಇದೇ ನಾನು ಅವಾಗಲೇ ಹೇಳ್ತಿದ್ದೆ, ಒಂದು ಆಸೆ ಚಿಕ್ಕ ಏನಾದ್ರು ದೇವರು ಬಂದು ವಾಪಸ್ ಹೊರ ಕೊಡ್ತೀನಿ. ಏನು ಬೇಕು ಅಂದರೆ ಈ ಥರ ಚಿಕ್ಕ ಹುಡುಗಿ ಆಗಿ ಈ ಥರ ಬಟ್ಟೆ ಹಾಕ್ಕೊಂಡು, ಇದಲ್ಲ ಈ ಕಲರ್ ಅಲ್ಲ ಪರ್ಪಲ್ ಕಲರ್ ಬಟ್ಟೆ ಹಾಕ್ಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ಡಿಸ್ನಿ ವರ್ಲ್ಡಿಗೆ ಬರಬೇಕು ಅನ್ನೋ ಆಸೆ. ಪೀಟರ್ ಪ್ಯಾನ್ ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಪೀಪಲ್ ಆಲ್ಸೋ ಟೆಲ್ ದಟ್ ಇಟ್ಸ್ ವೆರಿ ನೈಸ್ ಅಂತ, ಅದಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕೆ ವೇಟಿಂಗ್ ಪೀರಿಯಡ್ 70 ಮಿನಿಟ್ಸ್ ಇದೆ. ಅದು ನಮ್ಗಲ್ಲ ಗೈಸ್, ನಾರ್ಮಲ್ ಕ್ಯೂಗೆ 70 ಮಿನಿಟ್ಸು. ಆದರೆ ನಾವು ಫಾಸ್ಟ್ ಟ್ರ್ಯಾಕ್ ತೊಗೊಂಡಿರೋದ್ರಿಂದ ಟಕ್ ಟಕ್ ಅಂತ ಇದೆ ಗೈಸ್. ಇಲ್ಲಿ ನಾರ್ಮಲ್ ಕ್ಯೂ, ಇಲ್ಲಿ ಟಿಕೆಟ್ ತೋರಿಸಿದ್ಮೇಲೆ ಆಮೇಲೆ ಎಂಟ್ರೆನ್ಸ್ ತೋರಿಸ್ತಾರೆ. ಇದೆಲ್ಲ ಫೋನಲ್ಲೇ ಗೈಸ್ ಟಿಕೆಟು. ಇಲ್ಲಿ ಸ್ಕ್ಯಾನ್ ಮಾಡಬೇಕು, ಸ್ಕ್ಯಾನ್ ಮಾಡಿ ಒಳಗಡೆ ಹೋಗ್ಬೇಕು. 3 ಜನ ಟಿಕೆಟ್ ಆಯಿತು, ಒಳಗಡೆ ಹೋಗೋದು ಅಷ್ಟೇ. ಟೆಕ್ನಾಲಜಿಯಾ ಬಿಕಾಸ್ ದಿಸ್ ಇಸ್ ದ ಫೇಮಸ್ ಒನ್. ಇಷ್ಟ ಆಯ್ತಾ ಬಬ್ಲು? ಫಸ್ಟ್ ರೈಡ್ ಹೆಂಗಿತ್ತು? ಹೆಂಗಿತ್ತು ಬ್ರೋ ಫಸ್ಟ್ ರೈಡು? ಇಷ್ಟ ಆಯ್ತಾ? ಅವ್ಳು ಕಣ್ಣೇ ತೆಗ್ದಿಲ್ಲ. ಸ್ವಲ್ಪ ಪ್ರಾಣದ ಮೇಲೆ ಭಯ ಜಾಸ್ತಿ, ಜೀವದ ಮೇಲೆ ಭಯ ಅಂತ. ಅದು ನಂಗೆ ಗೊತ್ತಾಗ್ಲಿಲ್ಲ, ಅದು ನನಗೆ ಗೊತ್ತಿರಲಿಲ್ಲ. ಐ ಥಾಟ್ ಇಟ್ಸ್ ಈವನ್ ಗೋಣ ಕಮ್ ಔಟ್ಸೈಡ್ ಅಂತ. ಬಟ್ ಆ ಕತ್ಲೇನು ಆಲ್ಸೋ ಇಸ್ ವಾಸ್ ವೆರಿ ಸ್ಕೇರಿ. ಸ್ಪೇಸ್ ಎಲ್ಲ ಇತ್ತು ಗೈಸ್. ನೋಡಿ ಜಾನ್ಸಿ ನ್ಯೂ ಪೆಟ್. ಇಲ್ಲೂ ಒಂದು ಹೊಸ ತೊಗೊಂಡು. ಏನು ಹೆಸರು ಇಡ್ತೀಯ? ಪಿಂಕಿ. ನೋಡೋಣ, ನಿನ್ನ ಬರ್ಡೇ ದಿನ ತೊಗೊಂಡಿರೋದು. ನಾನು ಒಂದು ತೊಗೊಂಡೆ, ಸದ್ಯಕ್ಕೆ ಹಾಕೊಳ್ಳಲ್ಲ ಯಾಕೆಂದ್ರೆ ಚಳಿ ಆಗ್ತಿದೆ ಅಂತ ಅಂದ್ಬಿಟ್ಟು ಶಾಲ್ ಹಾಕೊಂಡಿದ್ದೀನಿ ಅದಕ್ಕೆ. ನೋಡಿ ನಾವು ಕ್ಯೂ ಅಲ್ಲಿ ಅವಾಗಿಂದ ನಿಂತಿದ್ರೆ ಕ್ಯೂ ಇರಲ್ಲ ಅಂತ ಅನ್ಕೊಂಡ್ವಿ, ಬಟ್ ಕ್ಯೂ ಇದೆ. ಅಂಥದ್ದು ಏನಿದೆ ಒಳಗಡೆ ಖಂಡಿತವಾಗ್ಲೂ ನೋಡಲೇಬೇಕು. ಫಾಸ್ಟ್ ಟ್ರ್ಯಾಕಲ್ಲೂ ರೆಕಾರ್ಡ್ ಮಾಡೋಕ್ಕಾಗಲ್ವಾ ಇದು? ಅಲ್ಲಿ ಟ್ರೈ, ಬಟ್ ಇವ್ನು ನೋಡಿ ಗೈಸ್ ಏನು ಮಾಡ್ತಾ ಇದ್ದೇನೆ, ಸೈಕಲ್ ಗ್ಯಾಪಲ್ಲಿ ಮಗು ಹತ್ರ ಮಾತಾಡಿಸ್ತಿದ್ದೇನೆ. ಏನು ಎಲ್ಲೋಗಿದ್ದೆ? ಏನಕ್ಕೆ ಮಾತಾಡ್ಸ್ತಿದ್ದೆ ಆ ಮಗುನ?
ಗೈಸ್ ಆ ಮಗು ನೋಡಿ ಗೈಸ್ ಹೆಂಗ್ ಮುದ್ದ ಕಣ್ಣು ಹೆಂಗಿದೆ ನೋಡಿ. ಅಪ್ಪ 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 ಅದ್ರ ಕಣ್ಣು ನೋಡಿ ಹೆಂಗಿದೆ. ಅಪ್ಪ ಮುದ್ದಿನಂತ ಕಣ್ಣು ಗೈಸ್. ಅಯ್ಯೋ ಹೆಂಗ್ ಲುಕ್ ಕೊಡ್ತಿದೆ ನೋಡಿ ಅದು. ಈ ಥರ ಗೈಸ್ ಈ ಥರದ್ರಲ್ಲಿ ಹೋಗ್ತೀವಿ ಇವಾಗ ನಾವು. ಸ್ಟಾರ್ಟಿಂಗ್ ಎಲ್ಲ ಸಿಕ್ತು. ಅಯ್ಯೋ ಅಮ್ಮ ಇದೇನಾದ್ರು ಸಡನ್ ಆಗಿ ಬಿದ್ದೋದ್ರೆ ಏನ್ ಮಾಡೋದು ಅಂತ. ಅಷ್ಟೆ. ಹಿಂದಗಡೆ ಅವ್ರು ಬಂದರು. ಇದು ನೋಡಿ ಈ ಥರ ಇರುತ್ತೆ ಒಂದೊಂದು. ಎಷ್ಟು ಜನ ವೆಯ್ಟ್ ಮಾಡ್ತಿದ್ದೆ ಇದಕ್ಕೆ. ನಾಟ್ ದಟ್ ಗ್ರೇಟ್. ಇರು ಅಲ್ಲಿ ಹೋದ್ಮೇಲೆ ಈಗಲೇ ಬಿಚ್ಚಂಗಿಲ್ಲ. ಏನು ಭಯನೂ ಆಗ್ತಿರ್ಲಿಲ್ಲ, ಅದು ಫೀಲ್ತಾನೂ ಇರಲಿಲ್ಲ. ಇವಾಗ ನಾವು ನಮ್ಮ ಥರ್ಡ್ ಗೇಮ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಕ್ರಿಯೇಟಿವ್ ಆಗಿ ಮಾಡ್ತಾರೆ. ಓ ನಮಗೆ ಸ್ಪೆಷಲು, ಇದು ನಾರ್ಮಲು, ಇದು ಫಾಸ್ಟ್ ಟ್ಯಾಗ್ ಇರೋಕೆ. ಪ್ರೀಮಿಯಂ ಆಕ್ಸೆಸ್ ಇರೋಕೆ. ಪ್ರೀಮಿಯಂ ಆಕ್ಸೆಸ್ ಅಂದ್ರೆ ಫಾಸ್ಟ್ ಟ್ಯಾಗ್. ಸುಮ್ಮನೆ ಹಿಂಗೆ ನನ್ನ ಹತ್ರ ಕಾಲ್ ತಗೊಂಡು ಜಗಳಕ್ಕೆ ಬರೋದಿನ. ಇವಾಗ ಸ್ವಲ್ಪ ಬೆಚ್ಚಗಾಗ್ತಿದೆ. ಏನಿದು ಮೂಳೆ ಗೀಳೆಲ್ಲ ಇದೆ ಏನಿದೆ ನೋಡಿ. ಒಳಗಡೆ ಕೈ ಹಾಕಿ ತೆಗೆದಿದ್ದೀನಿ. ಅದು ಇದ್ರೊಳಗಡೆ ಕಂಬಿ ಒಳಗಡೆ ಕೈ ಹಾಕಿ ತೆಗೆದಿದ್ದೀನಿ. ಈ ಹಂಗೆಲ್ಲ ತೆಗಿಬೋದಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಇಲ್ಲಿ ಕತ್ಲಲ್ಲಿ ನನಗೆ ಎಲ್ಲಿ ಏನಿದೆ ಅಂತಲೂ ಕಾಣಿಸ್ತಿಲ್ಲ ನೋಡಿ. ಎಷ್ಟು ಜನ ಗೈಸ್ ಕಾಣಿಸ್ತಿದ್ಯಾ? ಇಷ್ಟು ಜನ ಇದೊಂದು ಗೇಮ್ ಆಡೋಕ್ಕೆ ಕಾಯ್ತಾ ಇದ್ದಾರೆ. ಇವಾಗ ನೋಡಿ ಲೈಟ್ ಹಾಕಿದ್ರು ಹೆಂಗೆ ಕಾಣ್ತಿದೆ ನೋಡಿ. ಅವ್ರ ಕಾಸ್ಟ್ಯೂಮ್ ನಾನು ಹೇಳಿದ್ನಲ್ಲ ಅದೇ ಅದು. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಜನ ಜಾತ್ರೆ ಅಲ್ಲಿ ನಿಂತಿದ್ದೀವಿ ಕ್ಯೂಯಿಂದ. ಹಿಂಗೋಗಿ ಇಲ್ಲಿ ಬಂದು ಹಿಂಗೆ ಹೋಗ್ಬೇಕು. ಯಪ್ಪ ಅಷ್ಟು ಜನದ ಮಧ್ಯೆ ಯಾವಾಗ ಹೋಗೋದು ನಾವು? ಏನೋ ಟೆಕ್ನಿಕಲ್ ಇಶ್ಯೂ ಅಂತೆ ಗೈಸ್. ಇಷ್ಟೊತ್ತವರೆಗೂ ಆದಮೇಲೆ ಏನೋ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. Your attention, please. For technical reasons, our adventure has been temporarily interrupted. We hope to be back in operation very soon. ಜನ ಅಂತೂ ಹೋಗಲ್ಲ ಬ್ರೋ. ಇಷ್ಟೊತ್ತವರೆಗೂ ನಿಂತ ಮೇಲೆ ಯಾರು ಹೋಗಲ್ಲ, ಕಾಯ್ತಾರೆ ನೋಡಿ ಗೈಸ್. ಇದು ಆ್ಯಪ್ ಬರುತ್ತೆ ಡಿಸ್ನಿ ವರ್ಲ್ಡ್ ಪ್ಯಾರಿಸ್ ಅಂತ. ಸೊ ಆ್ಯಪ್ನಲ್ಲಿ ನಾವು ನೋಡ್ಕೋಬೋದು ಎಷ್ಟು ಗೇಮ್ಸ್ ಇದೆ, ಯಾವ ಗೇಮ್ಸ್ಗೆ ಎಷ್ಟು ವೇಟಿಂಗ್ ಟೈಮ್ ಇದೆ ಎಲ್ಲ ಪ್ರತಿಯೊಂದು ನೋಡ್ಕೋಬೋದು. ಸೊ ನೀವೆಲ್ಲ ಯಾರು ಡಿಸ್ನಿ ಲ್ಯಾಂಡ್ಗೆ ಬಂದರೆ ಡಿಸ್ನಿ ಲ್ಯಾಂಡ್ ಪ್ಯಾರಿಸ್ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಪಾಸ್ ಕೂಡ ಅದರಲ್ಲೇ ತೊಗೋಬೋದು. ಆಫ್ಟರ್ ದಟ್ ಟೆಕ್ನಿಕಲ್ ಇಶ್ಯೂ ಅಂತೆ. ರಿಮೈನ್ ಸೀಟೆಡ್ ಅಂತೆ ಗೈಸ್. ಎಲ್ಲಿ ಗೈಸ್ ಕುತ್ಕೊಳ್ಳೋದು? ನೆಲದ ಮೇಲೆ ಕುತ್ಕೊಳ್ಳೋದು ಹಿಂಗೆ ಎಲ್ಲಂತ ಕುತ್ಕೊಳ್ಳಿದ್ದು ನಾವು. ಒಂದೇ ಒಂದು ಚೇರ್ ಹಾಕಿಲ್ಲ, ಏನಿಲ್ಲ. ಜನ ಎಲ್ಲಿ ಮೂವ್ ಆಗ್ತಾವ್ರೆ ಇಶ್ಯೂ ಅಂದ್ಬಿಟ್ಟು. ಇದೇ ಗೈಸ್ ಆ ಗೇಮ್ ನೋಡಿ ನೀರ್ ಮೇಲೆ ಹೋಗೋಂಥದ್ದು. ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಆದರೆ ನಾವು ಏನಕ್ಕೆ ಬೇಗ ಮೂವ್ ಆಗ್ತಿದೆ ಅಂದರೆ ಎಕ್ಸಿಟ್ ಆಗ್ತಾ ಇದ್ದೀವಿ, ಕ್ಲೋಸ್ ಆಗಿಬಿಟ್ಟಿದೆ. ಅಕ್ಕೋ ಇವತ್ತು ನಾವು ಬಂದಿದ್ದ ದಿನ ಚೆನ್ನಾಗಿಲ್ಲ ಅನಿಸುತ್ತೆ ರೀ. ಅನ್ಕೋಬಾರ್ದಂತೆ. ವಾವ್ ಸೂಪರ್, ಲೆಟ್ಸ್ ಗೋ ಗೈಸ್. ಎಲ್ಲ ನಮ್ಮದೇ ಇದೆಲ್ಲ ನಮ್ಮ ದೇಶದ. ನೋಡ್ಕೊಳ್ಳಿ.
ಆವಾಗಲೇ ಹೋದಂಥ ಗೇಮ್ ಟೆಕ್ನಿಕಲ್ ಇಶ್ಯೂ ಇಂದ ಕ್ಲೋಸ್ ಡೌನ್ ಆಯಿತು. ಸೊ ಅದಕ್ಕೆ ಇನ್ನೊಂದು ಗೇಮ್ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಈ ಪರ್ಟಿಕ್ಯುಲರ್ ಗೇಮ್ದು ಮ್ಯಾಪ್ ಇದು, ಬರೀ ಈ ಗೇಮ್ದು ಮಾತ್ರ ಇದು. ಎಷ್ಟು ದೊಡ್ಡದಾಗಿದೆ. ಹೋಗ್ತಾ ಇರೋದು ಇಲ್ಲಿ ನೋಡಿ, ಇದೆ ರೋಲರ್ ಕೋಸ್ಟರ್. ಅಪ್ಪ ಫೈನಲಿ ಇನ್ನೊಂದು ರೈಡ್ ಆಡ್ತಾ ಇದೀವಲ್ಲ. ನಿಂಗೆ ಇವಳಿಗೆಲ್ಲ ಭಯ ಆಗಿ ತಿರ್ಗಿಸಿ ಮುರ್ಗಿಸಿ ಥರ ಇರಬೇಕು, ಕಿರ್ಚ್ಬೇಕಂತೆ. ಹೆಂಗಿದೆ ನೋಡಿ ಗೈಸ್ ಇದು. ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಕಡೆ ಒಂದೊಂದಿದೆ. ಇದೇನಾದ್ರು ತೊಡ್ದೋದ್ರೆ ಅಂತ ನನಗೆ ಭಯ. ಏಯ್ ಕಿರ್ಚ್ ಗಂಟ್ಲು ಹೋಯ್ತು, ಕಿರ್ಚ್ಬೇಕಂತೆ. ಐ ಯು ಎಕ್ಸೈಟೆಡ್ ಫಾರ್ ದಿಸ್? ಐ ಯು ಎಕ್ಸೈಟೆಡ್? ನೋಡೋಣ ಗೇಮ್ ಆದಮೇಲೆ. ಓಕೆ, ಈ ರೈಡ್ ನೋಡೋಣ ಬನ್ನಿ ಗೈಸ್. ಕಿರ್ಚ್ತಾವ್ರು ಆಲ್ರೆಡಿ ಎಲ್ಲರೂ. ನೋಡಿ ಎರಡೆರಡೇ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಗೇಮ್ ಆಯಿತು. ನಾನು ಫುಲ್ ಕಣ್ ಬಿಟ್ಕೊಂಡು ನೋಡಿದೆ ಗೈಸ್ ಈ ಗೇಮ್ನ. ಆದರೆ ಫುಲ್ ಕಬ್ಣದಿಂದ ಮಾಡಿದ್ದಾರೆ ಅಲ್ವಾ, ಫುಲ್ ಹಿಂಗೆಲ್ಲ. ಅಯ್ಯೋ ನಾನು ಫೋನ್ನ ತಿರ್ಗಿಸ್ತೀನಿ. ಹಿಂಗೆಲ್ಲ ತಿರುಗುತ್ತಲ್ವಾ, ಅವಾಗ ಭಯ ಆಗ್ತಿತ್ತು. ನಾನು ಫುಲ್ ಜೈಶ್ರೀ ಒಬ್ಬರು ಹಿಂಗಿತ್ತು ಗೇಮ್. ಗೈಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಒಂದ್ ಕಡೆ ಮಾತ್ರ ಸಕ್ಕತ್ ಭಯ ಆಯ್ತು, ತಲೆಗಿಲೆ ಹೊಡೆದೋಗುತ್ತೆ ಅಂತ. ಅದು ಹೈಟ್ ಬೇರೆ ಕಡಿಮೆ ಇತ್ತು. ಭಯ ಆಯ್ತು ಅಂದ್ರೆ ಚೆನ್ನಾಗಿತ್ತು. ಮಸ್ಟ್ ಟ್ರೈ ನೈಸ್ ಒನ್. ಆ ಫಸ್ಟ್ ಒಂದು ಚೆನ್ನಾಗಿತ್ತು ಸ್ಪೇಸ್ದು, ಇದು ಚೆನ್ನಾಗಿತ್ತು. ಎರಡೇ ಆಡಿದ್ದು ಗೈಸ್ ಅವಾಗಿಂದ ನಾವು. ಇನ್ನು ಮಿಕ್ಕಿದೆಲ್ಲ ಬರೀ ಜಾಗ ನೋಡ್ತಾ ಇದ್ದೀವಿ ಅಷ್ಟೇ. Let's go guys, train ride. Why? I don't know. I thought this is the most scariest of the. Scariest? It is ಅಂದ್ರೆ ಜಾಸ್ತಿ roller coaster. Oh, scariest ಅಂತ ಹೇಳ್ತಾ ಇದ್ದಾಳೆ. ಥ್ರಿಲ್ All of everything. ಓಕೆ, ಇದು ಒಂಥರ ಸ್ಪೆಷಲ್ ಒನ್ ಅಂತ ಗೈಸ್. ನೀರಿದೆ ಬ್ರೋ, ನೀರು ಮಧ್ಯೆ ಎಲ್ಲ ಹೋಗುತ್ತೆ. ಐ ಗೆಸ್ ಐ ಕ್ಯಾನ್ ಬ್ಲಾಗ್, ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡಿ. ನಮ್ಮ ಲೆಫ್ಟ್ ಸೈಡಲ್ಲಿ ನಿಂತಿರೋದು ನಾರ್ಮಲ್ ಲೈನು, ನಾವು ಹೋಗ್ತಾ ಇರೋದು ಫಸ್ಟ್. ಅದನ್ನೇ ಹೇಳ್ತಾ ಇರೋದು ನಾನು. ನಾವೇನು ಐ ವಾಸ್ ಅಬೌಟ್ ಟು ಟೆಲ್ ದ್ಯಾಟ್. ಇಲ್ಲೇನಾದ್ರು ನಾವು ನಾರ್ಮಲಾಗಿ ತೊಗೊಂಬಂದಿದ್ರೆ ಹಾರ್ಡ್ಲಿ 2-3 ಗೇಮು ಆಡ್ತಿದ್ವಿ. ಸೊ ನಾವು ಫಾಸ್ಟಾಗಿ ತೊಗೋದ್ರಿಂದ ಆರಾಮಾಗಿ ಟಕ್ ಅಂತ ಎಲ್ಲ ಗೇಮ್ ಮುಗಿಸ್ತಿದ್ದೀವಿ. ಸೊ ಇದೊಂದು ಟಿಪ್ನೇ ಹೇಳ್ಬೋದು. ಯಾರು ವಿಂಟರ್ ವಂಡರ್ಲ್ಯಾಂಡಿಗೆ ಬಂದರೆ, ವಿಂಟರ್ ವಂಡರ್ಲ್ಯಾಂಡ್ ನೋಡು, ನಾನು ಯಾರು ವಿಂಟರ್ ವಂಡರ್ಲ್ಯಾಂಡ್ ಅಂತಿದ್ದೀನಿ, ಡಿಸ್ನಿ ವರ್ಲ್ಡ್ ಬಿಟ್ಟು ಲ್ಯಾಂಡ್. ಯಾರು ಡಿಸ್ನಿ ಲ್ಯಾಂಡಿಗೆ ಬಂದರೆ, ಸೊ ಯಾರು ಡಿಸ್ನಿ ಲ್ಯಾಂಡಿಗೆ ಬಂದರೆ ದಯವಿಟ್ಟು ಫಾಸ್ಟ್ಯಾಗ್ ತೊಗೊಳ್ಳಿ. ಫಾಸ್ಟ್ಯಾಗ್ ಯೂಸ್ಫುಲ್ಲಾ ಇಲ್ವಾ? 90 euros ವರ್ತ್ ಇಟ್. 3 ಜನಕ್ಕೆ 360 euros ಅಂದರೆ 120 euro ಪರ್ ಪರ್ಸನ್ ಅಂತೆ ಗೈಸ್. ಹಂಗಾರೆ 9,000 ಅಲ್ಲ, 10-11,000. ಇಟ್ ಇಸ್ ಡಬಲ್ ದ ಟಿಕೆಟ್ ಪ್ರೈಸ್. ನಾರ್ಮಲ್ ಟಿಕೆಟ್ ಪ್ರೈಸ್ ಇರುತ್ತಲ್ಲ ಅದಕ್ಕಿಂತ ಡಬಲ್ ಅಂತೆ ಫಾಸ್ಟಾಗಿ. ಬಟ್ ತೊಗೊಂಡ್ರೆ ಯೂಸ್ಫುಲ್ ಗೈಸ್, ನಿಜ. ನನ್ನ ಕೇಳೋದಾದ್ರೆ ತೊಗೋಬೋದು. ಫೈನಲಿ ಹೋಗ್ತಾ ಇದೀವಿ ಗೈಸ್. ಗೈಸ್ ಧೈರ್ಯ ಮಾಡಿ ವ್ಲಾಗ್ ಮಾಡ್ತಾ ಇದ್ದೀನಿ, ನೋಡೋಣ ಇರಿ.
ಭಯ ಗೈಸ್. ಅಪ್ಪ ಸೂಪರ್ ಸಾಕತ್ತಾಗಿತ್ತು ಗೈಸ್. ಅಪ್ಪ ಸೂಪರ್. ವಾವ್ ಹಿಂಗಿದೆ ನೋಡಿ. ಇದ್ರೊಳಗಡೆನೆ ಹೋಗಿದ್ದು ನಾವು. ಫೋನ್ ಅಂತೆ ನೋಡಿ. ಫೋನಲ್ಲಿ ಫೋಟೋ ತೆಗಿಬೇಕು ಅಂತ ಹೇಳಿದವಳು. ಫೋನ್ ಕಾಣಿಸ್ತಿಲ್ಲ. ಸೊ ಹೌ ವಾಸ್ ದ ರೈಡ್ ಗೈಸ್? ಐ ವ್ಲಾಗ್ ದ ರೈಡ್. ಹೆಂಗೆಲ್ಲ ಬಂತು ಏನು ಅಂತ ಗೊತ್ತಿಲ್ಲ. ಕುತ್ಕೊಂಡಿದ್ದೆ. ನೋಡಿದ್ರ ಗೈಸ್, ನೀವೊಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ನೋಡಿ. ಹಂಗೆಲ್ಲ ಹೋಯ್ತದು. ಹಂಗೆ ಹೋಗಾದ್ರು ಮಧ್ಯ ನಾನು ಮಾಡಿದ್ದೀನಿ. ಸಕ್ಕದಾಗಿತ್ತು ಗೈಸ್. ಸೂಪರ್ ಎಕ್ಸ್ಪೀರಿಯನ್ಸ್. ಇದು ಕೂಡ ಮಸ್ಟ್ ಟ್ರೈ. ಬನ್ನಿ ಗೈಸ್, ನಮ್ಮ ಫೋಟೋ ಹೆಂಗೆ ಬಂದಿದೆ ನೋಡೋಣ. ಲಾಕ್ ಮಾಡಿಬಿಡ್ತಾರೆ ಆದರೂ ಕಾಣುತ್ತೆ. ಇದ್ದೀವಿ ನಾವು, ಇದರಲ್ಲಿ ಎಲ್ಲೂ ಇಲ್ವಾ ಗೈಸ್? ಸೊ ಗೈಸ್, ನಾವಿವಾಗ ಊಟ ಮಾಡ್ತಾ ಇದ್ದೀವಿ. 2 ದಿನ ಆದಮೇಲೆ ರೈಸ್ ಸಿಕ್ಕಿದೆ. ಸೊ ನನಗೆ ಫುಲ್ ಖುಷಿ ಆಗ್ತಿದೆ. ಇದು ಬೋಂಡ ಅಂತೆ. ದಾಲ್ ಜಾನ್ಸಿ ಜಾನ್ಸಿ ನೋಡಿ ಇಲ್ಲಿ ಫುಲ್ಲು. ಎಲ್ಲ ತೋರಿಸ್ತಾ ಇದ್ದೀನಿ. ಅದಕ್ಕೂ ಚಳಿ ಆಗ್ತಿದೆ ಅಂತ ಶಾಲ್ ನೋಡಿ ಇದೆ. ಹಾಯ್ ಹೇಳಿ ಗೈಸ್. ಇದಕ್ಕೆಲ್ಲ ಹೆಸರಿಡಬೇಕು. ಏನೊಂದು ಇಡ್ತೀನಿ. ಲಂಡನ್ಗೆ ಹೋಗೋ ಅಷ್ಟು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ. ಮ್ಯಾಗ್ನೆಟಿಗೆ ಹಿಂಗೆ ಅಂಟಿಸ್ಕೊಳ್ಳೋದು. ಮತ್ತೆ ವಾಪಸ್ ನಮ್ಮ ಸೆಕೆಂಡ್ ಗೇಮ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಆವಾಗಲೇ ಕೆಟ್ಟೋಗ್ಬಿಟ್ಟಿತ್ತು ಈ ಗೇಮು, ಆಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಇನ್ನೊಂದ್ಸಲಿ ಆಡ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ಆ್ಯಪಲ್ ತೋರಿಸ್ತಾ ಇದೆ ಅದು ವರ್ಕ್ ಆಗ್ತಿದೆ ಗೇಮ್ ಅಂತ. ಅದಕ್ಕೆ ಅದನ್ನ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಬ್ಲಾಗ್ ದಿಸ್ ಆಲ್ಸೋ. ನೋಡೋಣ ಹೇಗೆ ಏನು ಅಂತ ನೋಡೋಣ ಬನ್ನಿ. ಅದೇ ಗೇಮಿಗೆ ಬಂದಿದ್ದೀವಿ ನಾವು. ಅದೇ ಬೋಟ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಬಂದಿದ್ದೀವಿ. ನೀನು ತೋರಿಸ್ಕೊಡ್ತೀನಿ. ಏನು ಬೇಜಾರಾಗ್ತದೆ? ವಾವ್, ಇಂಥ ಕಡೆ ಎಂತ ಪ್ಲೆಸೆಂಟ್గా ఉందన్న ఇక్కడ. ಓ ಮೈ ಗಾಡ್. ಸದ್ಯಕ್ಕೆ ಟೂರ್ ಗೈಡ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ಮ್ಯಾಪ್ನ ನನ್ನ ಕೈಲಿ ಕೊಟ್ಬಿಟ್ಟಿದ್ದಾರೆ. ನಾನು ಕ್ಲೀನಾಗಿ ಲೊಕೇಶನ್ ಹೇಳ್ತೀನಿ ಅಂತ. ಸೊ ನಾವಿವಾಗ ನೆಕ್ಸ್ಟು ಹೋಗ್ತಾ ಇರೋಂಥ ಲೊಕೇಶನ್ ಬಂದು ದೆವ್ವದ ಮನೆ. ಒಳಗಡೆ ಹೋಗಿ ಹೇಗಿರುತ್ತೆ ಏನು ಅಂತ ನೋಡಿ. ಮನೆ ನೋಡಿ ಹೆಂಗಿದೆ, ಸೇಮ್ ಡೆವಿಲ್ ಫೀಲಿಂಗ್, ಆ ಹಾರರ್ ಫೀಲಿಂಗ್ ಕೊಡ್ತಾ ಇದೆ ಮನೆ ನೋಡ್ತಾ ಇದ್ರೇ. ಜಾನ್ಸಿಗಂತೂ ಈ ಗೇಮ್ ತುಂಬ ಫೇವ್ರೆಟ್ ಆಗುತ್ತೆ ಏನಾದ್ರು ತುಂಬ ಸ್ಕೇರಿ ಆಗಿದ್ರೆ. ಯಾಕೆಂದರೆ ಅವಳಿಗೆ ತುಂಬ ಇಷ್ಟ ದೆವ್ವ ಅಂದರೆ. ನಾವು ಅವಾಗಲೇ ಹೋಗಿದ್ದಂಥ ಗೇಮ್ ಇದೆ, ವಾಟರ್ ಸ್ಪ್ಲಾಶ್ ಎಲ್ಲ ಆಗುತ್ತಲ್ಲ. ಸೊ ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಕಲರ್ಗೆ. ಇದು ಅದರ ಹತ್ರನೇ ಇದು. ಸುತ್ತ ಆಡ್ಕೊಂಡು ಬ್ರೋ, ಲುಕ್ ಎಟ್ ದಿಸ್, ಕಮ್ ಹಿಯರ್, ಲುಕ್ ಎಟ್ ದಿಸ್. ಎಷ್ಟು ಚಂದ ಕಾಣ್ತಿದೆ ನೋಡಿ ಗೈಸ್. ಲವ್ ವಿತ್ ದಿಸ್ ವ್ಯೂ. ಸಕ್ಕತ್ತಾಗಿದೆ. ಇವಾಗ ಎಲ್ಲೋ ಹೋಗ್ತಾ ಇದ್ದೀವಿ ನಾವು ಒಳಗಡೆ. ಐ ಗೆಸ್ ಇದು ಸ್ಕೇರಿ ಹೌಸ್ ಟೂರ್ ಥರ. ನೋಡಿ ನನ್ನ ಕೈಯೆಲ್ಲ ಗ್ಲೋ ಆಗ್ತಿದೆ, ವೈಟ್ ಎಲ್ಲ ಗ್ಲೋ ಆಗ್ತಿದೆ, ನನ್ನ ಬಟ್ಟೆನೂ ಗ್ಲೋ ಆಗ್ತಿದೆ ನೋಡಿ. ಬಬ್ಲು ಎಲ್ಲೋ ಬಿಟ್ಬಿಟ್ಟು ಹೋಗ್ಬಿಟ್ಟಾಗ ಇದು ನನ್ನ. ಅಯ್ಯೋ, ಎಲ್ಲಿ ಜಾನ್ಸಿ
ಯಾವ್ದಾರು ದೆವ್ವ ಬಂದು ನನ್ನ ಹಿಡ್ಕೊಂಡ್ಬಿಟ್ರೆ ನಾನು ಏನು ಮಾಡಲಿ, ಎಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲಿ ನಂಗೆ ಕಾಣಿಸ್ತು. ಓ ಗೈಸ್ ಇದೇ ಬಬ್ಲು ಗೈಸ್, ಸಾರಿ ಗೈಸ್. ನಮ್ಮೆಲ್ಲರನ್ನೂ ಈ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಬಾಗ್ಲಾಕ್ಬಿಟ್ರು, ಬರೀ ಇಷ್ಟೇ. ವಿ ಆರ್ ನಾಟ್ ಗೋಯಿಂಗ್ ಡೌನ್, ದಟ್ ಈಸ್ ಗೋಯಿಂಗ್ ಡೌನ್. ಇವಳು ನೋಡಿ ಗೈಸ್, ಕಾಣಿಸ್ತಿಲ್ಲ ಇವಳು. ವಿ ಆರ್ ಗೋಯಿಂಗ್ ಅಪ್ ಅಂತೆ, ಅದು ಮೂವ್ ಆಗ್ತಾ ಇರೋದಕ್ಕೆ ವಿ ಆರ್ ಗೋಯಿಂಗ್ ಡೌನ್, ವಿ ಆರ್ ಗೋಯಿಂಗ್ ಅಪ್ ಅಂತ. ಇಲ್ಲಿದ್ದಲ್ಲೋಯ್ತು ಅಷ್ಟೇ ಗೈಸ್. ದೆವ್ವ ನೋಡಿ ಹೆಂಗೆ ನಿಂತಿದ್ದಾಳಲ್ಲಿ, ನೋಡಿ ಗೈಸ್ ದೆವ್ವ ಹೆಂಗೆ ನಿಂತಿದೆ ಅಲ್ಲಿ. ಸೊ ಇದು ಕುಚ್ಕೊಂಡು ಹೋಗೋ ಅಂತ ರೈಡು. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ವ್ಲಾಗ್. ಬನ್ನಿ ಹೋಗೋಣ ಇವಾಗ. ಗೈಸ್ ನಿಮ್ಗೆ ಅವರೆಲ್ಲ ಕಾಣಿಸ್ತಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. Playful spirits have interrupted our tour. Please remain seated. We will proceed shortly. ಇವನು ನೋಡಿ ಕುತ್ಕೊಂಡೇನೋ ಆಟಾಡ್ತಾ ಇದ್ದಾನೆ ಒಬ್ಬ ದೆವ್ವ. Bonne nouvelle. Les esprits ont décidé de vous laisser reprendre votre visite. Merci de ಈ ದೆವ್ವ ಏನು ಮಾತಾಡ್ತಿದೆ ಅಂತನಾ? ಇರು, ಒಂದು ಹುಡುಗಿ ದೆವ್ವ, ಎರಡು ಹುಡುಗ ದೆವ್ವ, ಅಲ್ಲೊಬ್ಬ ಅಲ್ವಾ. ಬಿಸ್ನೆಸ್ ಪ್ಲಾನಿಂಗ್ ಮಾಡ್ತಾವ್ರೆ. ಊಟಕ್ಕೆ ಅಂತ ಕರೆದೆ, ನೀನು ಊಟಕ್ಕೆ ಮಾತಾಡೋದು ಬಿಟ್ಟು ಬರೀ ಬಿಸ್ನೆಸ್ ಪ್ಲಾನಿಂಗ್ ಮಾಡ್ತಿದ್ಯಾ. ನಾನು ಇವತ್ತು ಎಷ್ಟೇ ನನ್ನ ಸಾಯಿಸ್ದೆ, ನೀನು ಎಷ್ಟೇ ನನ್ನ ಸಾಯಿಸ್ದೆ, ನೆಕ್ಸ್ಟ್ ಯಾರಿಗೆ ಹಿಂಸೆ ಕೊಡಬೇಕು, ನೀನು ಪ್ರೀತಿಸಿದವಳಿಗೆ ಹಿಂಸೆ ಕೊಡಬೇಕಾ, ನಾನು ಪ್ರೀತಿಸಿದವನಿಗೆ ಹಿಂಸೆ ಕೊಡಬೇಕಾ ಅಂತ ಯೋಚನೆ ಮಾಡ್ತಾವ್ರೆ. ಹೆಂಗೆ ದೆವ್ವ ಆಗಿ ಸ್ಕಿಚ್ ಹಾಕೋದು ಅಂತ ಅವರೆಲ್ಲ ಪ್ಲಾನ್ ಮಾಡ್ತಾವ್ರೆ. ಇವ್ರು ನೋಡಿ ಆತ್ಮಗಳು ಡ್ಯಾನ್ಸ್ ಮಾಡ್ತಾವ್ರೆ. ನೋಡಿ ಈ ಥರ ಇದೆ, ತಿರುಗ್ತಾ ಇದೆ ಅಷ್ಟೇ. ನೋಡಿ ಇಲ್ಲ ಇದೆ ಅಷ್ಟೇ ರೀ. ದೆವ್ವ ನೋಡಿ ದೆವ್ವ. De facétieux revenants ont interrompu notre visite. Veuillez rester bien assis. Nous reprenons dans un instant. ಇವೆರಡು ದೆವ್ವ ನೋಡಿ ಗೈಸ್ ಆಟ ಆಡ್ತಾವೆ. ಇವ್ನು ನೋಡಿ, ನನಗೆ ಇದು ಯಾಕೋ ಸ್ಕೇರಿ ಹೌಸ್ ಥರ ಇಲ್ಲ, ಕಾಮಿಡಿ ಹೌಸ್ ಥರ ಇದೆ. ನಾನು ಕಾಣಿಸ್ತೀನಿ ನೋಡಿ ಇವಾಗ ನಿಮ್ಮೆಲ್ಲ. ಇಲ್ಲಿಲ್ವಾ ನನ್ನ ಹತ್ರ ಹೋಗ್ಬಿಟ್ಟು ಆಗಿತ್ತು. ನನಗೆ ರೈಡ್ ಅನ್ನೋದಕ್ಕಿಂತ ಇಟ್ ವಾಸ್ ಮೋರ್ ಲೈಕ್ ಅ ಟೂರ್. ಈ ದೆವ್ವದ ಮನೆ ಟೂರ್ ಕೊಟ್ಟಂಗಿತ್ತು. ಆಲ್ಮೋಸ್ಟ್ ಎಲ್ಲ ಗೇಮು ಅದೇ ಥರ ಇತ್ತು. ಇಲ್ಲಿ ನೋಡಿ, ದೆವ್ವದ ಮನೆ ಮುಂದೆ ದೆವ್ವ. ಓಕೆ ಗೈಸ್, ಹಂಗೆ ತಿರುಗಿಸ್ಬಿಟ್ಟೆ ಗೈಸ್. ಇವಾಗ ನೆಕ್ಸ್ಟು ಎಲ್ಲಿ ಹೋಗ್ಬೇಕೇನು ಅಂತ ನೋಡ್ತಿದ್ವಿ. ಇದು 2 ಗೇಮ್ಸ್ ಈ ಥರ ಆಡಿದ್ವಿ, ರೋಲರ್ ಕೋಸ್ಟರ್ ಥರ. ಹಾಂ, ಇನ್ನು ಮಿಕ್ಕಿದ್ದೆಲ್ಲ ಇಟ್ ವಾಸ್ ಲೈಕ್ ಅ ಟೂರ್, ಕುತ್ಕೊಂಡು ಕತೆ ಹೇಳೋದು ಆ ಥರ. ಚೆನ್ನಾಗಿದೆ ಗೈಸ್. ಒಂದೊಂದು ಆ ಕ್ಯಾರೆಕ್ಟರ್ದು ಇವಾಗ ನಾವು ಟಿ ವಿಲಿ ಹೋಗೋ ಹೆಂಗೆ ನೋಡ್ತಿದ್ವೋ ಆ ಥರ ಅದ್ರದ್ದೊಂದು ಸೀರೀನ ಲೈವ್ ಆಗಿ ತೋರಿಸ್ತಾರೆ. ಚೆನ್ನಾಗಿರುತ್ತೆ ಈ ಥರನೂ ಎಕ್ಸ್ಪೀರಿಯೆನ್ಸು. ನಾವು ನೋಡ್ತಾನೆ ಇರ್ತೀವಿ. ಇವತ್ತೆಲ್ಲ ಎಷ್ಟು ದೊಡ್ಡದಾಗಿದೆ ಅಂದರೆ ನಡೀತಾನೇ ಇರಬೇಕು ಗೈಸ್. ಸೊ ಗೈಸ್ ನಾವು ವಾಪಸ್ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಟೈಮು 7:20 ಆಗ್ತಾ ಬಂದಿದೆ. 9 o'clockಗೆ ಇಲ್ಲಿ ಫೈರ್ ವರ್ಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ 9 o'clockವರೆಗೂ ಇವಾಗ ನಾವು ಟೈಮ್ ಪಾಸ್ ಮಾಡಬೇಕು. ಇಲ್ಲಿ ನೋಡಿ ಡಕ್ 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 ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಫೈರ್ ವರ್ಕ್ಸ್ಗೆ. ಕ್ರೌಡ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಈ ಥರ ಹಗ್ಗ ಹಾಕ್ಬಿಟ್ಟಿದ್ದಾರೆ. ಇನ್ನೊಂದು ರೈಡ್ ಇದೆ ಗೈಸ್, ಕಾರ್ದು. ಏನೋ ಹೋಗ್ಬೇಕಂತೆ. ಬ್ರೋ ಯಾಕೆ ಗೊತ್ತಾ ಬ್ರೋ ಕಾರ್ ಅಂತಿರೋದು? ನಾವು ಹೆಣ್ಮಕ್ಳು ಬ್ರೋ ಈ ಥರ ಎಲ್ಲ ಈ ರಾಜುನು ಹಿಂಗೆ ಬ್ರೋ ಕಾರ್ ಅಂತಾರೆ ಹೋಗಿದ ಕಡೆ ಎಲ್ಲ. ಕಾರ್ ತಾನೇ ಸರಿ, ನಡಿ ಆಯಿತು. ನೋಡಿ ಇಲ್ಲೇ ಇದೆ ಥರ ಗೋ ಕಾರ್ಟಿಂಗ್. ಅವಾಗ ಇದೇ ಎಂಟ್ರೆನ್ಸು, ಇದನ್ನೇ ಆಡೋದು ಗೈಸ್ ಇವಾಗ. ಬನ್ನಿ ಆಡೋಣ. ಅವಾಗಲೇ ಬೆಳಕಲ್ಲಿ ನೋಡಿದ್ವಿ. ಬೆಳಕಲ್ಲಿ ನೋಡಿದಾಗ ಏನಷ್ಟು ಚೆನ್ನಾಗಿರಲಿಲ್ಲ. ಇವಾಗ ಕತ್ಲಲ್ಲಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಸಕ್ಕದಾಗಿದೆ ಗೈಸ್. ಪರ್ಪಲ್ ಅಂದಿದ ತಕ್ಷಣ ಪರ್ಪಲ್ ಕಲರ್ ಜಾನ್ಸಿಗೆ ಇದು ಬೇಕು. ನೋಡೋಣ ಬನ್ನಿ ಯಾವ್ದು ಸಿಗುತ್ತೆ ಅಂತ. ನೋಡಿ ಗೈಸ್ ಹೆಂಗಿದೆ ಟ್ರ್ಯಾಕು, ಸೂಪರ್ ಆಗಿದೆ. ನಾವೆಲ್ಲ ಒಂದೊಂದು ಸಪ್ರೇಟ್ ಕಾರ್ ತೊಗೊಂಡ್ಬಿಟ್ವಿ. ಅವಳು ಮುಂದಕ್ಕೆ ಹೋಗ್ಬಿಟ್ಲು. ಇದಂತೂ ತುಣಿ ಅಂತ ಹೇಳ್ತಾವ್ರೆ. ತುಣಿತಿದ್ದೀನಿ, ಹೋಗ್ತಾನೆ ಇಲ್ಲ. ನನಗೆ ಪರ್ಪಲ್ ಕಲರೇ ಸಿಕ್ತು ಗೈಸ್. ನಮ್ಮ ಜಾನ್ಸಿ ಇಲ್ಲಿದ್ದಾಳೆ. ಹಾಯ್ ಹೇಳು ಜಾನ್ಸಿ.
ರೆಡ್ ಮ್ಯಾಚಿಂಗ್. ಸರಿ ಗೈಸ್, ಟ್ರಾಫಿಕ್ ಜಾಮ್ ಆಗಿತ್ತು, ಇವಾಗ ಟ್ರಾಫಿಕ್ ಕ್ಲಿಯರ್ ಆಗ್ತದೆ. ಅಯ್ಯೋ, ಟ್ರಾಫಿಕ್ಕೇ ಕ್ಲಿಯರ್ ಆಗಲಿಲ್ಲ ಜಾನ್ಸಿ, ಮುಂದಕ್ಕೆ ಹೋಗು. ಅದು ಅವ್ರು ಸೆಟಪ್ ಮಾಡಿ ಇಟ್ಬಿಟ್ಟಿರ್ತಾರೆ, ನಾವೇನು ಮಾಡೋದು ಬೇಡ, ಬರೀ ತುಣಿದ್ರೆ ಸಾಕು. ನೋಡಿ, ಅದೇ ತಿರ್ಕೊಳ್ಳುತ್ತೆ. ಅಯ್ಯೋ ನೋಡಿ ಗೈಸ್, ಅದೇ ಹೋಗ್ತದೆ. ಫುಲ್ಲು ಜಾಮು, ಟ್ರಾಫಿಕ್ ಜಾಮಪ್ಪ. ಡಿಸ್ನಿ ಲ್ಯಾಂಡಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಗೈಸ್. ಯಾರೋ ನನಗೆ ಈ ಹಿಂದೆಯಿಂದ ಇವನೇ ಹೊಡಿತಾ ಬಿದ್ದವನೇ ನೋಡಿ ಗೈಸ್, ಬಂದ್ಬಿಟ್ಟ. ಬಂಪ್ ಮಾಡಬಾರ್ದಂತೆ ಬಬ್ಲು, ಬಿ ಕ್ವೈಟ್ ಬಬ್ಲು. ನೋ ನೋ ನೋ, ಯು ಸ್ಟೂಡೆಂಟ್. ಗೈಸ್, ಇವನು ಬಂಪ್ ಮಾಡಬೇಡ ಅಂತ ಬರ್ದಿದ್ದಾರೆ ಇಲ್ಲಿ, ಬರ್ದಿದ್ರು ಕೂಡ ಅವ್ನು ಬಂಪ್ ಮಾಡ್ತಾವನೆ. ಥ್ಯಾಂಕ್ ಯು. ಏ ಸರ್, ಗುದ್ಬಿಟ್ಟ ನೋಡಿ, ಇಲ್ಲಿ ಗುದ್ದಿಯಂಗಿಲ್ಲ ಅಂತ ಹಾಕಿದ್ದಾರೆ. ಗುದ್ದಿದ್ದಕ್ಕೆ ರೆಡ್ ಲೈಟ್ ತೋರಿಸ್ಬಿಟ್ರು, ಇವಾಗ ಗ್ರೀನ್ ಲೈಟ್ ತೋರಿಸ್ತಾರೆ. ಪಾಪ ಅವರೇ ಬಂದು ಬಿಡಿಸಿದ್ರು. ಒಂದಲ್ಲ ಒಂದು ಕತೆ ಗೈಸ್, ಇವಂದು ಬರೀ ಕಿತಾಪತಿ ಇವಂದು. ನಾವಿಲ್ಲಿದ್ದೀವಿ, ಎಲ್ಲಿ ನೋಡಿ ಪಿಕ್ನಿಕ್ ಮಾಡ್ತಾ ಇದೀವಿ ಕುತ್ಕೊಂಡು, ಪಾಪ್ಕಾರ್ನ್ ತಿನ್ಕೊಂಡು. ಕೇಳಿಸಲ್ಲ ಏನು. 30 minutes ಇವಳು ಕ್ಯೂ ಅಲ್ಲಿ ನಿಂತಿದ್ದಾರೆ ಪಾಪ್ಕಾರ್ನ್ ತಂದವಳೆ. ಪೇಷನ್ಸ್ ಇದೆ ಅವಳಿಗೆ. ಹೌದು ಗೈಸ್, ಇದೊಂದು ತಂದೆ, ಹೊಟ್ಟೆ ಹಸಿತಿತ್ತು ಅಂತ. ಇನ್ನ ಕಾಯ್ತಾನೆ ಇದೀವಿ, ಇನ್ನೊಂದು 10 ನಿಮಿಷ ಇದೆ. ಬಬ್ಲು ಏನು ಡೈಲಾಗ್ ಹೊಡಿತಿದ್ದಾನೆ ಗೊತ್ತಾ, ಇಲ್ಲೆಲ್ಲ ಇವ್ರು ನಿಂತಿರೋರೆಲ್ಲ ದಡ್ರಂತೆ. ಯಾಕೆಂದರೆ ಒಂದು ಫೈರ್ ವರ್ಕ್ಸ್ಗೋಸ್ಕರ ಇಷ್ಟೊಂದು ಕಾಯ್ತಾ ಇದ್ದಾರೆ. ಮತ್ತು ಅಲ್ಲಿ ನೋಡಿ ಪಾಪ್ಕಾರ್ನ್ ತೊಗೊಂಡ್ವಲ್ಲ, ಎಷ್ಟು ಸ್ಟ್ರಾಟಜಿ ಅವ್ರದ್ದು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಬಬ್ಳುಗೆ ಏನೆಲ್ಲ ಥಾಟ್ ಬರುತ್ತೆ ಹಿಂಗೆ ನಿಂತಾಗ. ನಾನು ಬಬ್ಳುಗೆ ಏನು ಹೇಳಿದೆ ಗೊತ್ತಾ, ನಾನು ಜಾನ್ಸಿ ಲಂಡನ್ಗೆ ಬಂದಿದ್ದೆ 2 ದಿನಕ್ಕೆ. ಇಟ್ ವಾಸ್ ನ್ಯೂ ಇಯರ್. ಸೊ ಅವತ್ತು ಕೂಡ ಪಟಾಕಿ ಹೊಡೆದು ಆ ದೇಶ ನಮ್ಮನ್ನ ಸ್ವಾಗತ ಮಾಡ್ಕೋತು. ಸೊ ಇವಾಗ ಫ್ರಾನ್ಸಿಗೆ ಬಂದಿದ್ದೀನಿ ನಾನು. ಸೊ ಫ್ರಾನ್ಸಲ್ಲಿ ಡಿಸ್ನಿ ಲ್ಯಾಂಡಲ್ಲಿದ್ದೀನಿ, ಬಂದು 2 ದಿನ ಆಗಿದೆ. ಸೊ ಇಲ್ಲೂ ಕೂಡ ಪಟಾಕಿ ಹೊಡೆದು ಸ್ವಾಗತಿಸ್ತಿದ್ದಾರೆ ನಮ್ಮನ್ನ. ಏನಂತೀಯ ಬಬ್ಲು? ನಿಜ ಅಲ್ವಾ? ಎಷ್ಟು ಚೆನ್ನಾಗಿ ಪಟಾಕಿ ಹೊಡೆದು ನಮ್ಮನ್ನ ಸ್ವಾಗತ ಮಾಡ್ಕೊಂಡ್ರು. ಇವಾಗಲೂ ಪಟಾಕಿ ನೋಡಿ, ನಿನ್ನ ಬರ್ಡೇಗೆ ಪಟಾಕಿ ಹೊಡಿಸ್ತಿದ್ದೀನಿ ನಾನು. ನೋಡಿ, ನಿನ್ನ ಬರ್ಡೇ ಯಾರು ನಿನ್ನ ಜೀವನದಲ್ಲಿ ಯಾರು ಈ ಥರ ಬರ್ಡೇ ಮಾಡ್ತಾರಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಈ ಥರ ಪಟಾಕಿ ಹೊಡಿಸ್ತಾರ ಯಾರು? ಇದು ಡಿಸ್ನಿ ನೋಡ್ದ ಹಿಂಗೆ ಶಾರ್ಟ್ ಡ್ರೆಸ್ ಹಾಕೋಬಿಟ್ಟು ಚಳಿ ಐತೈತೆ ಅಂತ ಅವಳು. ಪಾಪ್ಕಾರ್ನ್ ಚೆನ್ನಾಗಿದೆಯಾ? ಪಾಪ್ಕಾರ್ನ್ ಫುಲ್ಲು ಉಪ್ಪುಪ್ಪು ಗೈಸ್. ಆದರೆ ಇವಳು ಉಪ್ಪು ತಿನ್ನೋಳು, ಇವಳೇ ಉಪ್ಪುಪ್ಪು ಅಂದರೆ ಇನ್ನೂ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. 5 ನಿಮಿಷದಲ್ಲಿ ಖಾಲಿ ಮಾಡಬೇಕಂತೆ. ನೋಡಿ 8:55 ಆಗಿದೆ, ಇನ್ನೊಂದು 5 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡಿ ಡಿಸ್ನಿ ಲ್ಯಾಂಡ್ ಕ್ಯೂಟ್ ಬ್ಲಾಗ್ ಕೊನೆಗೆ ಬಂದಿದೆ. ಸೊ ಅಷ್ಟೇ, ಪುಟ್ಟ ವಿಡಿಯೋ ಆಗಲಿಲ್ಲ, ದೊಡ್ಡ ವಿಡಿಯೋನೇ ಆಗಿಲ್ಲ. 2-3 ವಿಡಿಯೋ ಬರುತ್ತೆ ನೋಡಿ ಏನಿಲ್ಲ. ಸೊ ಡಿಡ್ ಯು ಗೈಸ್ ಎಂಜಾಯ್ ಇಟ್? How was your birthday? You liked it? Happy?
ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಬಬ್ಲು ನಿಂಗೆ ಖುಷಿ ಆಯ್ತಾ? ಸೂಪರ್. ಅಷ್ಟೇ ಗೈಸ್, ಇನ್ನೇನಿಲ್ಲ, ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡೋದಷ್ಟೇ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್, ಅಂದರೆ ನಾಳೆ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.